ಅವತ್ತು ಆರಾಮಾಗಿ ಶೂಟಿಂಗ್ನಲ್ಲಿ ಮರದ ಕೆಳಗೆ ಕೂತು ಗದ್ದೆಯಲ್ಲಿ ಹಾಡಾಡ್ಕೊಂಡು ಅಂತಾಕ್ಷರಿ ಆಡ್ತಾ ಇದ್ವಿ. ನೆಕ್ಸ್ಟ್ ಸೀನ್ ಸ್ಟೇಜ್ ಹತ್ರ ಇರತ್ತೆ ಅಂತ ಹೇಳಿ ನಮ್ಮನ್ನ ಸ್ಟೇಜ್ ಅಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿ ನೆರಳಿತ್ತು. ಶಾರ್ಟ್ ಕರೆದ್ರು ಅಂತ ಸ್ಟೇಜ್ ಇಂದ ಇಳಿಯುವಾಗ ನನ್ ಕಾಲ್ ಟ್ವಿಸ್ಟ್ ಆಯ್ತು. ಸೊ ಸ್ವೆಲ್ಲಿಂಗ್ ಬಂತು, ಇನ್ಸ್ಟೆಂಟ್ ತುಂಬಾ ಪೇನ್ ಆಯ್ತು. ಡಾಕ್ಟರ್ ಚೆಕ್ ಮಾಡಿ ನನಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟು ತಕ್ಷಣ ಎಕ್ಸ್ರೇ ಮಾಡಿಸಿ ಅಂತ ಹೇಳಿದ್ರು. ಎಕ್ಸ್ರೇಗೆ ವೇಟ್ ಮಾಡುವಾಗ ನಾನು ತುಂಬಾ ದೇವರಲ್ಲಿ ಪ್ರೇ ಮಾಡ್ಕೋತಾ ಇದ್ದೆ, ಫ್ರಾಕ್ಚರ್ ಆಗದೆ ಇರಲಿ ಅಂತ. ಬಟ್ ಸ್ಯಾಡ್ಲಿ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರು. ಡಾಕ್ಟರ್ ಎಕ್ಸ್ರೇ ನೋಡಿ ಬೋನ್ ಸ್ವಲ್ಪ ಡಿಸ್ಪೊಸಿಷನ್ ಆಗಿದೆ, ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಸರ್ಜರಿ ಹೆಸರು ಕೇಳ್ತಿದ್ದಂಗೆ ನಮ್ಮ ಮೀಟರ್ ಆಫ್ ಆಗೋಯ್ತು. ಆದರೂ ಸೆಕೆಂಡ್ ಥರ್ಡ್ ಒಪಿನಿಯನ್ ತಗೊಂಡು ಓಕೆ ಸರ್ಜರಿ ಮಾಡ್ಸೋಣ ಅಂತ ಹೇಳಿ ಟೀಮಿಗೆ ಇನ್ಫಾರ್ಮ್ ಮಾಡಿದೆ. ಸರ್ಜರಿ ಮಂಡೇ ಆಗಿದ್ರಿಂದ ಸಂಡೇ ಒಂದು ದಿವಸ ಗ್ಯಾಪ್ ಇತ್ತು. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಕ್ಲೋಸಪ್ಸ್ ಎಲ್ಲ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕೂತಲ್ಲೇ ಎಲ್ಲ ಕ್ಲೋಸಪ್ಸ್ ಮಾಡ್ಕೊಟ್ಟು ಬಂದೆ. ಸರ್ಜರಿ ಮಂಡೇ ಅರ್ಲಿ ಮಾರ್ನಿಂಗ್ ಶೆಡ್ಯೂಲ್ ಮಾಡಿದ್ರು. ಸೊ ನೈಟೇ ಹೋಗಿ ಅಡ್ಮಿಟ್ ಆದ್ವಿ. ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್, ECG ಅದನ್ನೆಲ್ಲ ಟೆಸ್ಟ್ ಮಾಡಿ ಡಿನ್ನರ್ ಕೊಟ್ಟು 11:30 ಒಳಗೆ ಎಲ್ಲ ತಿಂದು ಕುಡಿದು ಮುಗಿಸಿ ಅಂತ ಹೇಳಿದ್ರು. ಬೆಳಗ್ಗೆ 5:30 ಎಬ್ಸಿ ನನ್ನ ಆಪರೇಷನ್ ಗೌನಿಗೆ ಚೇಂಜ್ ಮಾಡಿಸಿ ಸ್ಟ್ರೆಚರ್ ತಂದ್ರು. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತೀವಿ ಅಂತ. ನೋಡಿ ಅವಾಗ ಶುರು ಆಯ್ತು ಭಯ. ಸರ್ಜರಿ ಮುಗಿಸಿ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಐ ವಾಸ್ ಇನ್ ಅಂಡ್ ಔಟ್ ಆಫ್ ಅನಸ್ತೇಷಿಯಾ. ಆಮೇಲೆ ಹೇಳಿದ್ರು ನಿಮ್ಮ ಬೋನ್ಗೆ ಒಂದು ಪ್ಲೇಟ್ ಹಾಕಿ 6 ಸ್ಕ್ರೂ ಹಾಕಿದೀವಿ ಅಂತ. ಅವತ್ತು ರಾತ್ರಿ ಅಲ್ಲೇ ಇದ್ದು ಗಂಡನ ಹತ್ರ ಸೇವೆ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ನನ್ನ ಬೆಟ್ಟಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಸ್ಟಾಫ್ ಎಲ್ಲ ಒಂದು ಮಿನಿ ಫೇವಲ್ ತರ ಮಾಡಿ ಕಳ್ಸಿಕೊಟ್ರು. ಮನೆಗೆ ಬಂದೆ. ಐ ವಾಸ್ ಹ್ಯಾಪಿ ಟು ಬಿ ಬ್ಯಾಕ್ ಹೋಮ್.